ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಮಟನ್ ಚಾಪ್ಸ್. ಹೋಟೆಲ್ ಶೈಲಿಯ ಮಟನ್ ಚಾಪ್ಸ್ ನ ಮನೇಲೆ ಹೇಗ್ ಮಾಡೋದು ಅಂತ ನಾನಿವತ್ತು ನಮ್ಮ ಚಾನೆಲ್ ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮಟನ್ ಚಾಪ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನಿಗೆ 3 ಸ್ಪೂನ್ ಆಯಿಲ್ ನ ಹಾಕೊಂಡಿದ್ದೀನಿ. ಇದು ಗಾಣದ ಎಣ್ಣೆ. ನೀವು ಕೂಡ ಗಾಣದ ಎಣ್ಣೆನ ಯೂಸ್ ಮಾಡಿ, ಹೆಲ್ತ್ ಗೆ ತುಂಬಾ ಒಳ್ಳೇದು. ಇದನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 6 ಲವಂಗನ ತಗೊಂಡಿದ್ದೀನಿ. ಒಂದು ಸ್ಪೂನ್ ಮೆಣಸನ್ನ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ 2 ಇಂಚು ಚಕ್ಕೆನ ತಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು ಎಲ್ಲ ಲಿಮಿಟ್ ಅಲ್ಲಿ ತಗೋಬೇಕು. ಹಾಗೆ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಮಸಾಲಾ ಐಟಮ್ ತುಂಬಾ ಜಾಸ್ತಿನೂ ಆಗ್ಬಾರ್ದು. ಇಲ್ಲಿ ಸ್ವಲ್ಪ ಶುಂಠಿನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 6 ರಿಂದ 7 ಮೆಣಸಿನಕಾಯಿನ ತಗೋತಾ ಇದ್ದೀನಿ, ಹಸಿ ಮೆಣಸಿನಕಾಯಿ. ಇದು ಹೋಟೆಲ್ ಶೈಲಿ ಆಗಿರೋದ್ರಿಂದ ಮೊದಲಿಗೆ ಎಲ್ಲಾನು ಹುರ್ಕೋಬೇಕು. ನಾವು ಇಲ್ಲಿ ಎಲ್ಲಾನು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಇಲ್ಲಿ ರಾಜ್ ಈರುಳ್ಳಿನ ತಗೊಂಡಿದ್ದೀನಿ, ಚಿಕ್ಕ ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ. ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ನಾನು ಇಲ್ಲಿ ರಾಜ್ ಈರುಳ್ಳಿನ ತಗೊಂಡಿದ್ದೀನಿ. ನೀವು ನಾರ್ಮಲ್ ಈರುಳ್ಳಿನ 1 ಈರುಳ್ಳಿ ತಗೋಬಹುದು. ನಾನಿಲ್ಲಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು. ಇಲ್ಲಿ ಮಟನ್ ಗ್ರೇವಿನ ನಾನು ಹೋಟೆಲ್ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಮಸಾಲಾನ ಅವಾಗ್ಲೇ ನಾವು ಎಲ್ಲಾನು ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು. ಸೊ ಆ ಕಾರಣದಿಂದ ಇಲ್ಲಿ ಯಾವ್ದನ್ನೇ ಪೌಡರ್ಸ್ ಗ್ಯೂಡರ್ಸ್ ಯಾವ್ದು ಯೂಸ್ ಮಾಡಲ್ಲ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೀವು ಅಷ್ಟೇ ಫ್ರೈ ಮಾಡುವಾಗ ಲೋ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂತಾ ಇದೀವಿ. ಇವಾಗ ಎಲ್ಲರಿಗೂ ಆಸೆ ಇರುತ್ತೆ ಹೋಟೆಲ್ ಶೈಲಿಯ ಗ್ರೇವಿ ತಿನ್ಬೇಕು, ಹೋಟೆಲ್ ಶೈಲಿಯ ಸಾಂಬಾರ್ ತಿನ್ಬೇಕು. ಹೇಗ್ ಮಾಡ್ತಾರೆ ಅವರೆಲ್ಲ, ಅಷ್ಟು ಟೇಸ್ಟಿಯಾಗಿ ಹೇಗ್ ಬರುತ್ತೆ ಅಂತ. ಏನು ಇಲ್ಲ, ಅವ್ರು ಬಿಫೋರ್ ಈ ತರ ಎಲ್ಲಾ ಸಾಮಗ್ರಿನೂ ಕೂಡ ಹುರ್ಕೊಂತಾರೆ. ಅವಾಗ ಆ ಗ್ರೇವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ನಿಮ್ ಮನೇಲಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಎಲ್ಲಾನು ಹುರ್ಕೊಂತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇನ್ ಆಗಿ ಮಟನ್ ನ ಚೆನ್ನಾಗಿ ತೊಳೆದು ಎತ್ತಿಟ್ಟಿರ್ಬೇಕು. ಬಿಫೋರ್ ಮಾಡಕ್ಕಿಂತ ಮುಂಚೆ ನೀರ್ ಇರಬಾರ್ದು ಯಾವುದೇ ಕಾರಣಕ್ಕೂ. ಅದನ್ನ ಪ್ರಿಪೇರ್ ಮಾಡ್ಕೊಂಡಿರಿ. ನಾನು ಇದೆಲ್ಲಾನು ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ತುಂಬಾನು ಹಾಕೋಬಾರ್ದು. ಒಂದು ಅಳತೆಲೆ ಹಾಕೊಬೇಕು. ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನಾನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ಮಸಾಲ ಜಾಸ್ತಿ ಆದ್ರೆ ಗ್ರೇವಿ ಕಹಿ ಬಂದ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಹತ್ರ ಮಾಡ್ಕೊಂಬೇಡಿ. ಸ್ವಲ್ಪ ಹಾಕೊಳ್ಳಿ. ನಾನಿಲ್ಲಿ 1/4 kg ಮಟನ್ ತಗೊಂಡಿರೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ಅಡ್ಗೆ ಆದ್ರೂ ಸರಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಮೇನ್ ಆಗಿ. ಸೊ ನಾವ್ ಇಲ್ಲಿ ಯಾವುದೇ ಪೌಡರ್ಸ್ ನ ಯೂಸ್ ಮಾಡ್ತಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನೋಡ್ತಾ ಇರ್ಬೋದು, ಒಂದು 5 ರಿಂದ 10 ನಿಮಿಷ ಹಸಿ ವಾಸನೆ ಹೋಗ್ಬೇಕು. ಇವಾಗ ಪುದೀನ ಆಗಿರ್ಬೋದು, ಹಾಗೆ ಕೊತ್ತಂಬರಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ರೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಎಲ್ಲಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಬಿಫೋರ್ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ, ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮುಂಚೆ ನಾನು ಇಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಡೈರೆಕ್ಟ್ ಆಗು ಕೂಡ ಹಾಕೋಬಹುದು. ಬಟ್ ಆದ್ರೆ ಇಲ್ಲಿ ಹೋಟೆಲ್ ಶೈಲಿ ಆಗಿರೋದ್ರಿಂದ ಅವರೆಲ್ಲ ಗ್ರೇವಿನೂ ಕೂಡ
ಹೀಗೆ ಇದೇ ತರ ಹುರ್ಕೊಂಡು ಮಾಡೋದು, ಯಾವುದೇ ಆಗಿರ್ಬೋದು ಅವರು. ಸೊ ಈ ತರ ಹುರ್ಕೊಂಡು ಅದಾದ್ಮೇಲೆ ಪೇಸ್ಟ್ ಮಾಡ್ಕೋತಾರೆ. ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಆಗಿದೆ, ಫ್ರೈ ಆಗಿದೆ. ನಾವು ಹಾಕಿರೋ ಮಸಾಲ ಎಲ್ಲ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಟೊಮೆಟೊನ ಯೂಸ್ ಮಾಡ್ಕೋಬೇಕು, ಯಾಕೆಂದ್ರೆ ಅದು ಟೊಮೆಟೊ ನೀರು ಬಿಟ್ಕೊಳ್ಳುತ್ತೆ, ಆವಾಗ ಬೇಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಟೊಮೆಟೊನ ಲಾಸ್ಟ್ಗೆ ಹಾಕೋತಾ ಇದ್ದೀನಿ. ಸೊ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಜೊತೆಗೆ ಮೊದಲಿಗೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಎಲ್ಲಾನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಲಾಸ್ಟಲ್ಲಿ ಟೊಮೆಟೊನ ಹಾಕೋಬೇಕು. ಅದು ನೀರು ಬಿಟ್ಕೊಳ್ಳೋ ಒಂದು ಕಾರಣಕ್ಕೋಸ್ಕರ ಲಾಸ್ಟಲ್ಲಿ ನಾನು ಹಾಕೋತಾ ಇದ್ದೀನಿ. ನೀವು ಕೂಡ ಹೀಗೆ ಹಾಕೊಳ್ಳಿ. ನಾನಿಲ್ಲಿ 1 ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 250 ಗ್ರಾಮ್ ಮಟನ್ ಆಗಿರೋದ್ರಿಂದ ನಾನಿಲ್ಲಿ ಜಸ್ಟ್ 1 ಟೊಮೆಟೊ ಹಾಕೊತಾ ಇದ್ದೀನಿ. ಒಂದು 3 ರಿಂದ 4 ಜನ ಊಟ ಮಾಡ್ಬೋದು. ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಇಲ್ಲೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಆ ಹಸಿ ಸ್ಮೆಲ್ ಹೋಗ್ತಾ ಇದೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೆಲವೊಬ್ರು ಡೈರೆಕ್ಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಹಾಕೊಳ್ಳಲ್ಲ. ನಾನು ಇಲ್ಲಿ ಯಾವುದನ್ನು ಕೂಡ ಎಕ್ಸ್ಟ್ರಾ ಅಂತ ಯಾವುದನ್ನು ಹಾಕಿಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡ್ತಾ ಇರೋದು. ಸೇಮ್ ನೀವು ಹೋಗಿ ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ರೆ ಹೇಗೆ 10 ನಿಮಿಷದಲ್ಲಿ ನಿಮಗೆ ಗ್ರೇವಿ ಆಗಿರ್ಬೋದು ಹೋಟೆಲ್ ಐಟಮ್ಸ್ನ ಕೊಡ್ತಾರೋ ಇದೇ ರೀತಿ 5 ರಿಂದ 10 ನಿಮಿಷದಲ್ಲಿ ಎಲ್ಲ ಗ್ರೇವಿನ ಹುರ್ಕೊಂಡು ಸೊ ಒಗ್ಗರಣೆ ಹಾಕಿ ನಿಮಗೆ ಕೊಡೋದು ಅವರು. ಇದೇ ಪ್ರೋಸೆಸ್ಸಲ್ಲಿ ಇರುತ್ತೆ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಪ್ರತಿ ಒಂದು ಐಟಮ್ನು ಚೆನ್ನಾಗಿ ಹುರಿದು ನಾವು ಮಾಡಿದ್ರೆ ಮಾತ್ರ ಐಟಮ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹೋಟೆಲ್ ಅವರು ಆಗಿರ್ಬೋದು, ಹಾಗೆ ಭಟ್ರಾಗಿರ್ಬೋದು, ಎಲ್ಲರೂ ಕೂಡ ಇದೇ ತರ ಮಾಡೋದು. ನಾನಿಲ್ಲಿ ಗೋಡಂಬಿನ ಹಾಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಗೋಡಂಬಿನ ಹಾಕೋತೀನಿ. ಇದು ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು. ನಾನು ಹೋಟೆಲ್ ಶೈಲಿಯಲ್ಲಿ ಹಾಕ್ತಾರೆ, ನಾನು ಹಾಕ್ತೀನಿ. ಸೊ ನಿಮ್ಗೆ ಇಷ್ಟ ಇದ್ರೆ ಗೋಡಂಬಿನ ಹಾಕೋಬಹುದು, ಇಲ್ಲಾಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬೇಡ ಅಂದ್ರೆ ಲೀವ್ ಇಟ್, ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಗೋಡಂಬಿನ ಹಾಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗೋವರೆಗೂ ನಾವು ಅಷ್ಟೊತ್ತಿಗೆ ನಾವು ಮಟನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಕೆಲವೊಬ್ರು ಹೋಟೆಲಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟೇ ಒಂಚೂರು ಮಟನ್ನ ಒಂದು 70% ಬೇಯಿಸಿ ಇಟ್ಕೊಂಡಿರ್ತಾರೆ. ನಾವಿಲ್ಲಿ ಯಾವ ಮಟನ್ನು ಬೇಯಿಸಿಟ್ಕೊಂಡಿಲ್ಲ. ಇವಾಗೆಲ್ಲ ಹುರಿದಿರುವಂಥ ಗ್ರೇವಿನ ನಾನಿಲ್ಲಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಸೊ ಎಲ್ಲನೂ ಗ್ರೇವಿನ ಜಾರಿಗೆ ಹಾಕೊಳ್ಳೋಣ. ಜಾರಿಗೆ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲರೂ ಹೇಳ್ತಾರೆ ಹೋಟೆಲ್ ಶೈಲಿ ಅಂದ ತಕ್ಷಣ ಏನೂ ಎಕ್ಸ್ಟ್ರಾ ಇರುತ್ತೆ ಅನ್ನೋದಿಲ್ಲ. ಮನೇಲಿರೋ ಐಟಮ್ಸ್ಗಳಲ್ಲೇ ಮಾಡುವಂಥದ್ದೇ ಹೋಟೆಲಲ್ಲೂ ಕೂಡ ಮಾಡೋದು. ಸೊ ನಾವು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಕರೆಕ್ಟಾಗಿ ವಿಧಾನದಲ್ಲಿ ಹಾಕಿದ್ರೆ ಹೋಟೆಲ್ ಶೈಲಿ ಹಾಗೆ ಗ್ರೇವಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಎಲ್ಲನೂ ಬರುತ್ತೆ. ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಳ್ಳೋಣ. ಇದಕ್ಕೆ ನಾನು ಇಲ್ಲಿ ಗಾಣದ ಎಣ್ಣೆನ ತಗೊಂಡಿದ್ದೀನಿ. 3 ಸ್ಪೂನ್ ಗಾಣದ ಎಣ್ಣೆ, ಕಡಲೆಕಾಯಿ ಎಣ್ಣೆನ ತಗೊಂಡಿದ್ದೀನಿ ನಾನಿಲ್ಲಿ 3 ಸ್ಪೂನು. ನೀವು ಕೂಡ ಗಾಣದ ಎಣ್ಣೆನ ಯೂಸ್ ಮಾಡಿ, ಹೆಲ್ತ್ ತುಂಬಾ ಒಳ್ಳೇದು. ಈಗಿನ ಎಣ್ಣೆಗಳು ತುಂಬಾ ಅಂದ್ರೆ ತುಂಬಾ ಕಲುಷಿತವಾಗಿದೆ, ನಮ್ಮ ಹೆಲ್ತ್ನ ಹಾಳು ಮಾಡುತ್ತೆ. ಸೊ ನೀವೇ ಹೋಗಿ ಸನ್ಫ್ಲವರ್ ಬೀಜ ಹಾಗೂ ಕಡಲೆಕಾಯಿ ಬೀಜನ ಕೊಟ್ಟು ಎಣ್ಣೆನ ತಗೊಂಡ್ರೆ ತುಂಬಾ ಒಳ್ಳೇದು. ಆಗ ಮಾತ್ರ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ನಿಮಗೆ ನಾನು ಸಜೆಸ್ಟ್ ಮಾಡೋದು ಗಾಣದ ಎಣ್ಣೆನ ತಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಲಿಮಿಟಲ್ಲಿ ಯೂಸ್ ಮಾಡಿದ್ರೆ ಅದೇ 1 ಮಂತ್ ಬರುತ್ತೆ. ನಾನಿಲ್ಲಿ ಆಯಿಲ್ ಬಿಸಿ ಆದ ನಂತರ 1 ಪಲಾವ್ ಎಲೆ, 1 ಏಲಕ್ಕಿ, 2 ಲವಂಗ, 1 ಇಂಚು ಚಕ್ಕೆನ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಿಸಿ ಆದ ನಂತರ ಜಜ್ಜಿರುವಂತ ರಾಜಿ ಈರುಳ್ಳಿನ ತಗೊಂಡಿದ್ದೀನಿ ನಾನಿಲ್ಲಿ. ನೀವು 1 ಈರುಳ್ಳಿ, ನಾರ್ಮಲ್ ಈರುಳ್ಳಿನ ತಗೋಬಹುದು. ನಾನು ಇಲ್ಲಿ ಜಜ್ಕೊಂಡಿದ್ದೀನಿ ಈರುಳ್ಳಿನ. ಎಲ್ಲರೂ ಕಟ್ ಮಾಡ್ಕೋತೀರಾ, ಇಲ್ಲಿ ನಾವು ಜಜ್ಕೊಂಡಿದ್ದೀನಿ. ಫ್ರೈ ಚೆನ್ನಾಗಿ ಬರಬೇಕು ಅಂತ ರಾಜಿ ಈರುಳ್ಳಿ ಹಾಕಿದ್ರೆ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ರಾಜಿ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಈರುಳ್ಳಿ ಬಿಡಿಸೋದು ತುಂಬಾ ಕಷ್ಟ. ಸೊ ದಪ್ಪ ಈರುಳ್ಳಿ ಈಸಿಯಾಗಿ ಬಿಡಿಸಿ ಕಟ್ ಮಾಡಿ ಹಾಕ್ಬಿಡ್ಬೋದು. ರಾಜಿ ಈರುಳ್ಳಿನ ಬಿಡಿಸಿ ಅದನ್ನ ಜಜ್ಜಿ ಹಾಕೋದು ತುಂಬಾ ಕಷ್ಟ. ಬಟ್ ಆದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಡುಗೆ ಅಂತೂ ರಾಜಿ ಈರುಳ್ಳಿ ಯೂಸ್ ಮಾಡೋದ್ರಿಂದ. ಸೊ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಇದು ಚೆನ್ನಾಗಿ ಇವಾಗ ಫ್ರೈ ಆಗ್ತಾ ಇದೆ. ನಾನು ಇದಕ್ಕಿಂತ ಮುಂಚೆ ಮಟನ್ನ ತೊಳೆದು ನೀರನ್ನ ಸೋರಿಸಿ ಇಟ್ಟಿದ್ದೀನಿ. ಮೇನ್ ಆಗಿ ಮಟನ್ ತೊಳೆದ ತಕ್ಷಣ ಫ್ರೈ ಮಾಡಕ್ ಹಾಕ್ಬಾರ್ದು. ಒಂದು 10 ನಿಮಿಷ
ಇಟ್ಟು ಅದಾದ್ಮೇಲೆ ಫ್ರೈಗೆ ಹಾಕೊಂಡ್ರೆ ಮಟನ್ ತುಂಬಾ ಚೆನ್ನಾಗಿ ಬೇಯುತ್ತೆ. ನೀರನ್ನೇ ಫಸ್ಟೇ ಹಾಕಿದ್ರೆ ಅದು ಟೇಸ್ಟ್ ಇರಲ್ಲ. ಸೊ ನೀರನ್ನೆಲ್ಲ ಸೋರ್ಸಿ ಇಡಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನಾನಿಲ್ಲಿ ನಿಮ್ಗೆ ಹೋಟೆಲ್ ಶೈಲಿಯಲ್ಲಿ ತೋರಿಸ್ತಾ ಇರೋದು. ನೀವು ಒಂದು ಪ್ಲೇಟ್ ಆರ್ಡರ್ ಮಾಡಿದ್ರೆ ಹೇಗೆ ಹೋಟೆಲ್ ಅವರು ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇರೋದು. ಇಲ್ಲಿ ನಾನು 250 ಗ್ರಾಮ್ ಮಟನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಪ್ಲೇಟ್ ಹೋಟೆಲ್ ಆರ್ಡರ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನ ನಾನು ಇದು ಮಾಡ್ತಿರೋದು. ನೋಡ್ತಾ ಇರ್ಬೋದು ನೀವು ಗ್ರೇವಿನ. ಮಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಚೆನ್ನಾಗಿ ಫ್ರೈ ಆಗ್ಬೇಕು. ಹೋಟೆಲ್ ಎಲ್ಲ ತಕ್ಷಣ 1/4 ಗಂಟೆಲೆಲ್ಲ ಮಾಡ್ಕೊಡ್ತಾರೆ. ಹೇಗೆ ಅಂದ್ರೆ ಅವ್ರಿಗೆ ಸ್ವಲ್ಪ ಮಟನ್ನ ಬೇಯಿಸ್ಕೊಂಡಿರ್ತಾರೆ. ನಾನು ಇಲ್ಲಿ ಮಟನ್ನ ಬೇಯಿಸ್ಕೊಂಡಿಲ್ಲ. ಸೊ ಡೈರೆಕ್ಟ್ ಆಗಿ ಮಾಡ್ಕೊತಾ ಇದೀನಿ. ಮನೇಲಿ ಮಾಡೋದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಒಂದು 10 ರಿಂದ 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಟನ್ನ ಬೇಯಿಸ್ಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕೊಂಡು ಚೆನ್ನಾಗಿ ಫ್ರೈ ಗ್ರೇವಿ ಎಲ್ಲ ಚೆನ್ನಾಗಿ ಬರಬೇಕು ಅಂದ್ರೆ ಮಟನ್ನ ಚೆನ್ನಾಗಿರೋದನ್ನ ತರಬೇಕು. ಎದೆ ಚಿಗುರು ಮಾಂಸನ ಕೇಳಿದ್ರೆ ಮಟನ್ ಶಾಪ್ ಅವರು ನಿಮಗ್ ಕೊಡ್ತಾರೆ. ತರುವಾಗ್ಲೇ ಎದೆ ಚಿಗುರನ್ನ ತಗೊಬಂದು ಸಖತ್ತಾಗಿರುತ್ತೆ. ನೀವು ಮಟನ್ ಸಾಂಬಾರ್ ಆಗಿರ್ಬೋದು, ಮಟನ್ ಗ್ರೇವಿ ಆಗಿರ್ಬೋದು, ತಿನ್ನೋವಾಗ ಅಂತೂ ಸಖತ್ತಾಗಿರುತ್ತೆ ಎದೆ ಚಿಗುರಿಂದ ಮಾಡಿದ್ರೆ. ಈ ಕೆಲವೊಬ್ರು ಲೆಗ್ ಪೀಸ್ ನೆಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಲೆಗ್ ಆಗಿರ್ಬೋದು ಮತ್ತೆ ಬ್ಯಾಕ್ ಬೋನ್ದು ಅದೆಲ್ಲ ಮಿಕ್ಸ್ ಮಾಡಿ ಕೊಟ್ಟಾಗ ಸಾಂಬಾರ್ ಆಗಿರ್ಬೋದು, ಗ್ರೇವಿ ಆಗಿರ್ಬೋದು ಚೆನ್ನಾಗಿ ಬರಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಹೋಗಿ ಎದೆ ಚಿಗುರು ಮಾಂಸ ಕೊಡಿ ಅಂತ ಕೇಳಿ. ಅರ್ಧ ಬೋನು ಅರ್ಧ ಮಾಂಸ ಖಂಡ ಇರುತ್ತೆ, ಅದಂತೂ ಮಸ್ತ್ ಆಗಿರುತ್ತೆ. ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೀವು ಹೋಗಿ ಕೇಳಿದಾಗ ಶಾಪ್ ಅವರು ಕೊಡ್ತಾರೆ. ಸಜೆಸ್ಟ್ ಫಸ್ಟೇ ಹೇಳ್ಬಿಡ್ಬೇಕು ಅವ್ರಿಗೆ ಕೊಡುವಾಗ, ಆವಾಗ ಮಾತ್ರ ಅವ್ರು ಕೊಡೋದು. ಇಲ್ಲ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಮಟನ್ ಅಲ್ಲಿ. ಕೆಲವೊಂದು ಇನ್ನೊಂದು ಮಾಡ್ತಾರೆ ಗುಡ್ಡೆ ಮಾಂಸ ಅಂತ. ಗುಡ್ಡೆ ಮಾಂಸದಲ್ಲೆಲ್ಲ ಗ್ರೇವಿ ಅಷ್ಟು ಚೆನ್ನಾಗಿ ಬರಲ್ಲ, ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ಎದೆ ಚಿಗುರು ಮಾಂಸನ ತಗೊಬಂದು ಗ್ರೇವಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಚಪಾತಿ ಜೊತೆಗೆ ಹಾಗೆ ಮುದ್ದೆ ಜೊತೆಗಂತೂ ಸಕ್ಕತ್ತಾಗಿರುತ್ತೆ. ಈ ಹೋಟೆಲಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಹೋಗಿ ಮುದ್ದೆ ಮತ್ತೆ ಗ್ರೇವಿನ ತಿಂತಾ ಇದ್ರೆ ಸೂಪರ್ ಅದು. ಹಾಗೆ ನೀವು ಮನೇಲೂ ಕೂಡ ಮಾಡ್ಕೋಬಹುದು. ಇವಾಗ ನಾನು ಅದು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಲ್ಲ, ನೀವು ಕೂಡ ನಿಮ್ ಮನೇಲಿ ಟ್ರೈ ಮಾಡಿ. ಇವಾಗ ನೋಡಿ ಇದು ಮಟನ್ ಸ್ವಲ್ಪ ಬೇಯ್ತಾ ಇದೆ ಚೆನ್ನಾಗಿ. ಇದನ್ನ ಒಂದು 20 ನಿಮಿಷ ಚೆನ್ನಾಗಿ ನಾನು ಬೇಯಿಸಿಟ್ಕೊಂಡಿದ್ದೀನಿ. 15 ರಿಂದ 20 ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಬೇಕು ಮಟನ್ನ. ಯಾಕಂದ್ರೆ ಚಿಕನ್ ಆದ್ರೆ ಒಂದು 10 ರಿಂದ 12 ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ. ಮಟನ್ ಆದ್ರೆ ತುಂಬಾ ಲೇಟಾಗಿ ಬೇಯುತ್ತೆ. ಚೆನ್ನಾಗಿ ಬೇಯಿಸ್ಬೇಕು. ನೋಡ್ತಾ ಇದ್ದೀರಾ ಮಟನ್ ಚೆನ್ನಾಗಿ ಬೇಯ್ತಾ ಇದೆ. ಇದು ಬರ್ತಾ ಇದೆ, ಘಮ ಬರ್ತಾ ಇದೆ ನನ್ಗೆ. ಸೊ ಇವಾಗ ಬೆಂದಿದೆ ಮಟನ್ನು. ನಾನಿಲ್ಲಿ ಲಾಂಗ್ ತೋರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ವಿಡಿಯೋನ. ಇವಾಗ ನಾನು ರುಬ್ಕೊಂಡಿರುವಂತಹ ಇದನ್ನ ಮಸಾಲಾನ ಹಾಕೋತಾ ಇದ್ದೀನಿ. ರುಬ್ಕೊಂಡಿರುವಂತಹ ಮಸಾಲಾನ ಹಾಕೊಳ್ಳೋಣ. ನೋಡಿ ಹೋಟೆಲ್ ಶೈಲಿಯ ಗ್ರೇವಿ ಹೇಗಿದಾಗ್ತಿದೆ ಅಂತ. ನೀವು ಸ್ಟೀಲ್ ಪಾತ್ರೆದಲ್ಲಿ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಇದಕ್ಕೆ ನೀರ್ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ನಾರ್ಮಲ್ ಮನೇಲಿ ಯೂಸ್ ಮಾಡುವಂತ ಪಾತ್ರೆನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ಏನು ಅಷ್ಟೊಂದೇನು ಬೇಕಾಗಲ್ಲ. ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಬೇಯಿಸ್ಕೋಬಹುದು. ಸ್ಟೀಲ್ ಪಾತ್ರೆಯಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಬೇಕು, ಇಲ್ಲ ಅಂದ್ರೆ ತಳ ಹಿಡಿದು ಬಿಡುತ್ತೆ. ಗ್ರೇವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮಸಾಲೆ ಎಲ್ಲ ಹಾಕೊಂಡಿದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ಮಟನ್ನ. ಇವಾಗ ಇಷ್ಟೊತ್ತು ಉಪ್ಪಲ್ಲಿ ನಾವು ಮಾಂಸನ ಬೇಯಿಸಿದ್ವಿ. ಇವಾಗ ಖಾರ ಎಲ್ಲಾನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಅದು ಹದ ಹಿಡಿಬೇಕು. ಮಟನ್ ಹದ ಹಿಡಿದ್ರೆ ಮಾತ್ರ ನಿಮ್ಗೆ ಚೆನ್ನಾಗಿ ಟೇಸ್ಟ್ ಕೊಡೋದು. ಸೊ ಚೆನ್ನಾಗಿ ಬೇಯಿಸ್ಬೇಕು. ನಾನಿಲ್ಲಿ ಗ್ರೇವಿನ ಹಾಕೋತಾ ಇದ್ದೀನಿ. ಉಳಿದಿರುವಂತ ಗ್ರೇವಿನೆಲ್ಲ ನೀರ್ ಹಾಕಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಟನ್ನ. ನಾನು ಇಲ್ಲಿ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಮಟನ್ನ. ನಾನು ಅರ್ಧ ಗಂಟೆಲಿ ಈ ಗ್ರೇವಿ ಮಾಡಿದ್ದೀನಿ. ಹೋಟೆಲ್ ಅಲ್ಲಿ 1/4 ಗಂಟೆಲ್ಲ ಹಿಂಗ್ ಕೊಡ್ತಾರೆ ಅಂದ್ರೆ ಮಟನ್ನ ಫಸ್ಟೇ ಬೇಯಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಇಲ್ಲಿ ನನ್ಗೆ ಇಲ್ಲಿ ಅರ್ಧ ಗಂಟೆ ಹಿಡಿದಿದೆ ನಾನು ಗ್ರೇವಿ ಮಾಡೋದಿಕ್ಕೆ. ಮೇನ್ ಮಟನ್ ಬೇಯೋದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ. ಇಲ್ಲಿ ಗ್ರೇವಿ ಒಂದು 2 ರಿಂದ 3 ನಿಮಿಷಕ್ಕೆ ಬೆಂದೋಗುತ್ತೆ. ಮಟನ್ ಮೇನ್ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ.
ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ. ಸ್ವಲ್ಪ ಮಸಾಲ ಹಾಕಿದ ತಕ್ಷಣ ಇದು ಸ್ವಲ್ಪ ತಳ ಹಿಡ್ಕೊಂಡ್ಬಿಡುತ್ತೆ. ನೋಡ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕು. ಮಟನ್ನ ಕೈ ಆಡಿಸ್ತಾ ಇರ್ಬೇಕು, ಇಲ್ಲ ಅಂದ್ರೆ ಇದು ತಳ ಇಟ್ಕೊಂಡ್ಬಿಡುತ್ತೆ. ಮಟನು ಕೂಡ ಇವಾಗ ಒಂದು 60% ಬೆಂದಿದೆ. ಇನ್ನು ಮಿಕ್ಕಿದ್ದು ಇನ್ನೊಂದು 5ರಿಂದ 7 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು. ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಬೇಯಕ್ಕಿಟ್ಟು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ನಾನು ಇವಾಗ ಇದನ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ವಿಡಿಯೋ ತುಂಬಾ ಲಾಂಗ್ ಆಯ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಟ್ ಮಾಡಿ ಬೆಂದಾದ್ಮೇಲೆ ನಾನು ತೋರಿಸ್ತೀನಿ. ಇವಾಗ ಇದನ್ನ ಕ್ಲೋಸ್ ಮಾಡಿ ಇಡ್ತೀನಿ. 10 ನಿಮಿಷ ಆದ ನಂತರ ಗ್ರೇವಿ ಈ ಲೆವೆಲ್ಗೆ ಬೆಂದಿದೆ. ಇವಾಗ ಮಟನ್ನು ಕೂಡ ಚೆನ್ನಾಗಿ ಬೆಂದಿದೆ. ನೀವು ಉಪ್ಪು ಮತ್ತೆ ಖಾರನ ಎಲ್ಲಾನು ಟೇಸ್ಟ್ ಮಾಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನಾನು ಮೊದಲಿಗೆನೆ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೆ ಮಟನ್ನಿಗೆನೆ. ಸೊ ಇದಕ್ಕೆ ನಾನು ಉಪ್ಪಿನ ಅವಶ್ಯಕತೆ ಇರಲಿಲ್ಲ. ನೀವು ಉಪ್ಪು ಹಾಕೊಳ್ಳಿ ಬೇಕು ಅಂದ್ರೆ. ನೀರು ಹಾಕಿರ್ತೀರಲ್ಲ, ಚೆನ್ನಾಗಿ ಬೆಂದ ನಂತರ ಗ್ರೇವಿ ಈ ಫೈನಲ್ ಆಗಿ ಇದೆಲ್ಲ ಮುಗ್ದಿದೆ. ಇದಕ್ಕೆ ನಾನು ಕಸ್ತೂರಿ ಮೆಥಿ ಹಾಕೋತಾ ಇದ್ದೀನಿ ಲಾಸ್ಟ್ಗೆ ಫೈನಲ್ ಟಚ್ ಆಗಿ. ಈಗ ಹೋಟೆಲ್ ಶೈಲಿಯ ಮಟನ್ ಗ್ರೇವಿ ರೆಡಿ ಆಗಿದೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಈ ಗ್ರೇವಿ ನಿಮ್ಗೆ ಇಷ್ಟ ಆಗಿದೆ, ಮುಂದೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ ಮಾಡಿ ಆ ವಿಡಿಯೋನ ನಮ್ಮ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೇನೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇವತ್ತಿಗೆ ನನಗೆ 200 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಸಪೋರ್ಟ್ ಇಂದನೇ ಇದೆಲ್ಲ ಕಾರಣ. ಥ್ಯಾಂಕ್ ಯು ಸೋ ಮಚ್.